ನೋಡಿ, ಸಾವಯವ ರೀತಿಯಲ್ಲಿ ಏರುಮಡಿ ಪದ್ಧತಿಯಲ್ಲಿ ಒಂದೇ ಪಟದಲ್ಲಿ ಬೀನ್ಸು, ಟೊಮೊಟೊ, ಮಧ್ಯ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಮತ್ತು ಸ್ವಲ್ಪ ಸೈಡಲ್ಲಿ ಕ್ಯಾರೆಟು ಯಾವ ರೀತಿ ಸಾವಯವದಲ್ಲಿ ಬೆಳಿಬೋದು ಅಂತೇಳಿ ಮನೆ ಹತ್ರನೇ ಮಾಡಿರೋ ಶಾಂಪಲ್ ಇದು. ನೋಡಿ, ಈ ಸೈಡು ಮೂಲಂಗಿ ಇದೆ, ಮತ್ತು ಟೊಮೊಟೊ ಗಿಡದ ಪಕ್ಕ ಬೆಳ್ಳುಳ್ಳಿನೂ ಹಾಕಿದ್ದೀವಿ, ಮೊಳಕೆ ಬಂದಿತ್ತು ನಾಟಿ ಬೆಳ್ಳುಳ್ಳಿ ಅಂತೇಳಿ. ಮತ್ತು ದಂಟಿನ ಸೊಪ್ಪಿದೆ, ಅದರ ನಂತರ ಬಂದರೆ ಸವಾಕ್ಷಿ ಸೊಪ್ಪಿದೆ. ಹೀಗೆ ಹಾಕಿರೋದು, ಯಾವುದೇ ರೀತಿ ರಾಸಾಯನಿಕ ಗೊಬ್ಬರ ಬಳಸಿಲ್ಲ. ಕೇವಲ ದನ ಮತ್ತು ಕುರಿ ಮೇಕೆ ಗೊಬ್ಬರವನ್ನು ಮಾತ್ರ ಬಳಸಿರೋದು. ಎಷ್ಟು ಸಮೃದ್ಧಿಯಾಗಿ ಬಂದಿದೆ ನೀವೇ ನೋಡ್ತಾ ಇದ್ದೀರಾ. ಮತ್ತು ದಾಸವಾಳ ಗಿಡಕ್ಕೆ ಕಸಿ ಕಟ್ಟಿರೋದು ಇದು. ಈಗ ಅದರಲ್ಲಿ ಬೇರ್ಗಳು ಡೆವಲಪ್ಮೆಂಟ್ ಆಗಿದೆ, ನಿಮಗೆ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಮತ್ತು ಟೊಮೊಟೊ ಗಿಡಗಳು, ಹಾಕಿರೋದು ಎಲ್ಲ ಯಾವುದೇ ರೀತಿ ರಾಸಾಯನಿಕ ಬಳಸಿಲ್ಲ ಇದಕ್ಕೆ. ಕತ್ರಿ ಇದು ನೆಕ್ಸ್ಟ್ ವಿಡಿಯೋದಲ್ಲಿ ಔಷಧಿ ಸಿಂಪಡಣೆಗೆ ಯಾವ ರೀತಿ ಸಾವಯವ ರೀತಿಯಲ್ಲಿ ತಯಾರು ಮಾಡೋದು ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಈ ಚಾನಲ್ನ ಮಾತೃಭೂಮಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನೀವು ಕಾಯ್ತಾ ಇರಿ. ಕುಂಬಳ ಗಿಡ